ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಬಾಗೇಪಲ್ಲಿ ಚಿತ್ರಾವತಿ ನದಿಗೆ ಪ್ಲಾಸ್ಟಿಕ್ ಮಾಂಸದಂಗಡಿ ತ್ಯಾಜ್ಯ ಹಾಗೂ ಕಲುಷಿತ ನೀರು. ಈ ಚಿತ್ರಾವತಿ ನದಿಗೆ ಮಲಿನವಾಗ್ತಿದ್ರು ತಲೆಕೆಡಿಸಿಕೊಳ್ಳದ ಅಧಿಕಾರಿಗಳು. ಈ ಸುರಿಯುತ್ತಿರುವ ಮಳೆಯಿಂದ ಪಟ್ಟಣದ ತ್ಯಾಜ್ಯ ನೀರು ಹಾಗೂ ಪ್ಲಾಸ್ಟಿಕ್ ನೇರವಾಗಿ ಚಿತ್ರಾವತಿ ನದಿಗೆ ಕಲುಷಿತ ನೀರು ಹರಿತಾ ಇದೆ. ಬಾಗೇಪಲ್ಲಿ ಪಟ್ಟಣದ ಸಿವಿಲ್ ನ್ಯಾಯಾಲಯದ ಪಕ್ಕದಲ್ಲಿನ ಚಿತ್ರಾವತಿ ನದಿಗೆ ಪ್ಲಾಸ್ಟಿಕ್, ಲೋಟ, ಚರಂಡಿಯ ಕಲುಷಿತ ನೀರು ಹರಿತಾ ಇದೆ. ಹೀಗಾಗಿ ಈ ನದಿಯಲ್ಲಿನ ಮೀನುಗಳು ಸಾಯ್ತಾ ಇವೆ. ಇನ್ನು ಬಾಗೇಪಲ್ಲಿ ತಾಲೂಕಿನ ಪರಗೋಡು ಪಟ್ಟಣದ ಮೂಲಕ ಆಂಧ್ರಪ್ರದೇಶದ ಬುಕ್ಕಾಪಟ್ನಂ ಕೆರೆಗೆ ಹರಿತಾ ಇದೆ. ಪಟ್ಟಣದ ಹೊರವಲಯದ ಚಿತ್ರಾವತಿ ಒಡ್ಡು ತುಂಬಿ ಹರಿಯುವ ನೀರು ರಾಜಕಾಲುವೆ, ಕಾಲುವೆಗಳ ಮೂಲಕ ಚಿತ್ರಾವತಿ ನದಿಗೆ ಸೇರ್ತಾ ಇದೆ. ಬಾಗೇಪಲ್ಲಿ ಪಟ್ಟಣದಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲ. 20 ವರ್ಷಗಳ ಹಿಂದೆ ಒಳಚರಂಡಿ ಕಾಮಗಾರಿ ಮಾಡಿದ್ರೂ ಬಳಕೆಗೆ ಬಂದಿಲ್ಲ. ಇನ್ನು ಪಟ್ಟಣದ ಚರಂಡಿಯ ಕಲುಷಿತ ನೀರು ಯರ್ರಾ ಕಾಲುವೆಯ ಚರಂಡಿಯ ಮೂಲಕ ಚಿತ್ರಾವತಿ ಮೇಲ್ಸೇತುವೆಗೆ ಹರಿಯಲು ಬಿಟ್ಟಿದ್ದಾರೆ. ನದಿ ತುಂಬಿ ಹರಿಯುವ ಸಂದರ್ಭದಲ್ಲಿ ನೀರು ವ್ಯರ್ಥವಾಗದಂತೆ ರಾಜಕಾಲುವೆಗಳನ್ನು ನಿರ್ಮಿಸಿದ್ದಾರೆ. ಈ ಕಾಲುವೆ ನೀರನ್ನು ತಾಲೂಕಿನ ಹೊಸ ಹುಡಿಯ, ಗವನಪಲ್ಲಿ, ಯಗವಬಂಡ್ಲ ಕೆರೆ ಸೇರಿದಂತೆ ವಿವಿಧ ಗ್ರಾಮದ ರೈತರು ಬಳಸಿಕೊಂಡು ಬೆಳೆ ಬೆಳೆದಿದ್ದಾರೆ. ನೀರು ಮರಳು ವ್ಯರ್ಥವಾಗುವುದನ್ನು ತಡೆಯಲು ನದಿ ಪಾತ್ರದಲ್ಲಿ ಸಣ್ಣ ಅಣೆಗಳನ್ನು ಅಲ್ಲಲ್ಲಿ ನಿರ್ಮಾಣ ಮಾಡಿ ನೀರು ಸಂಗ್ರಹಿಸುತ್ತಿದ್ದರು. ಅಂತಹ ನೀರಿನ ಕಣಜವೊಂದು 1883ರಲ್ಲಿ ಜಡಲ ಭೈರವೇಶ್ವರ ದೇವಾಲಯದ ಮುಂಭಾಗದ ಬಲಭಾಗದಲ್ಲಿ ಅಂದಿನ ಲೋಕೋಪಯೋಗಿ ಇಲಾಖೆಯ ಕಾರ್ಯದರ್ಶಿಯಾಗಿದ್ದ ಕ್ಯಾಪ್ಟನ್ ಚಿಮ್ ಕನೆಸಿಂಗ್ ಟನ್ ನಿರ್ಮಿಸಿದ್ರು. ಈಗ ಅದು ಅವಸಾನದಂಚಿನಲ್ಲಿದೆ. ಈ ಬಗ್ಗೆ ಸಿಪಿಐಎಂ ಮುಖಂಡ ಚಂದ್ರಾಯಪ್ಪ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣದ ಏಕೈಕ ನದಿ ಅದು ಚಿತ್ರಾವತಿ ನದಿ. ಈ ನದಿಯ ಒಡಲಿಗೆ ಚರಂಡಿಯ ಕಲುಷಿತ ನೀರು ಹರಿತಿರೋದ್ರಿಂದ ಮೀನುಗಳು ಸಾಯ್ತಾ ಇವೆ. ಹಾಗೂ ಪಟ್ಟಣದಲ್ಲಿ ಹೋಟೆಲ್ಗಳು ಹಾಗೂ ಲಾಡ್ಜ್ಗಳು ಇವೆ. ಇವುಗಳಿಂದ ವಿವಿಧ ರೀತಿಯ ತ್ಯಾಜ್ಯವನ್ನು ಚಿತ್ರಾವತಿ ನದಿಗೆ ಸರಿಯಲಾಗ್ತಿದೆ. ನದಿಗಡ್ಡೆ ಮೇಲೆ ಇರುವುದು ನಾವೆಲ್ಲ ಕೂಡ ಇದ್ದೀವಿ. ಸುಮಾರು ವರ್ಷಗಳಿಂದ ಕೂಡ ಚಿತ್ರಾವತಿ ಅಣೆಕಟ್ಟು ನಿರ್ಮಾಣ ಆದಮೇಲೆ ಈ ಕೆಳಗಡೆ ನೀರನ್ನು ನಿಂತಾ ಇತ್ತು. ಆ ನೀರು ಇವತ್ತು ಸಂಪೂರ್ಣವಾಗಿ ಬಾಗೇಪಲ್ಲಿ ಪಟ್ಟಣದಲ್ಲಿ ಉಪಯೋಗಿಸ್ತಕ್ಕಂಥ ಮೂತ್ರ ವಿಸರ್ಜನೆ ಕೂಡ ಇವತ್ತು ಎಲ್ಲರನ್ನೂ ಮಿಶ್ರಣ ಆಗ್ತಾ ಇದೆ. ಇದರಿಂದ ಇವತ್ತು ಆರೋಗ್ಯ ಸಮಸ್ಯೆ ಕೂಡ ಇವತ್ತು ಎದ್ದು ಕಾಣ್ತಾ ಇದೆ. ಇದರಿಂದ ನಾವು ಸುಮಾರು ಸಲ ಜನಪ್ರತಿನಿಧಿಗಳಿಗೂ ಮತ್ತು ಪುರಸಭೆಯವರಿಗೂ ಆ ಕಡೆ ಪಂಚಾಯತ್ ಸುಮಾರು ಸಂದರ್ಭದಲ್ಲಿ ವಿಚಾರವನ್ನು ಮುಚ್ಚಿದ್ರು ಕೂಡ ಯಾವುದೇ ಕಾರಣಕ್ಕೂ ಅವರು ತಲೆ ಕೆಡಿಸಿಕೊಳ್ಳುವ ಸ್ಥಿತಿ ಇಲ್ಲ. ಕಾರಣ ಏನಂತ ಹೇಳಿದ್ರೆ, ಸಾಮಾನ್ಯ ಜನರ ಪರವಾಗಿ ಇವತ್ತು ಅವರಿಲ್ಲ. ಸ್ವಚ್ಛತೆ ಕಾಪಾಡೋದ್ರಲ್ಲಿ ವಿಫಲವಾಗಿದ್ದಾರೆ. ಇದರಲ್ಲಿ ಪ್ಲಾಸ್ಟಿಕ್ ಡಬ್ಬಗಳೆಲ್ಲ ತುಂಬಿದೆ. ದುರ್ವಾಸನೆಯನ್ನ ಇವತ್ತು ಇಲ್ಲಿ ಬೀಳ್ತಾ ಇದೆ. ಆ ವಾಸನೆಯನ್ನು ತಡೆದೇ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇಂತಹ ಸಂದರ್ಭದಲ್ಲಿ ನಾವು ಕರ್ನಾಟಕ ಪ್ರಾಂತ ರೈತ ಸಂಘ ಸಿಪಿಐಎಂ ಪಕ್ಷದಿಂದ ಒತ್ತಾಯವನ್ನು ಮಾಡ್ತೇವೆ. ತಕ್ಷಣವೇ ಇದಕ್ಕೆ ಕೈ ಹಾಕಬೇಕು. ಅಧಿಕಾರಿಗಳು, ಜನಪ್ರತಿನಿಧಿಗಳು ಯಾರ ಪರವಾಗಿ ನೀವು ಕೆಲಸ ಮಾಡ್ತಾ ಇರೋದು? ಸರ್ಕಾರದಿಂದ ಸಂಬಳ ಬರ್ತಕ್ಕಂಥವ್ರು, ಸರ್ಕಾರದಿಂದ ಸಂಬಳ ತಗೊಳ್ತಕ್ಕಂಥದ್ದು, ಜನರು ಹಾಕ್ಸ್ಕೊಂಡು ಅಧಿಕಾರ ಬರ್ತಕ್ಕಂಥ ಅಧಿಕಾರಿಗಳು ಇವತ್ತು ಸಂಪೂರ್ಣವಾಗಿ ಇವತ್ತು ಜನವಿರೋಧಿ ಕೆಲಸಗಳಲ್ಲಿ ತೊಡಗಿದ್ದಾರೆ. ಇದರಿಂದ ಅವ್ರಿಗೆ ಉಪಯೋಗ ಇಲ್ಲ, ಇದರಿಂದ ಅದರಲ್ಲಿ ಪ್ರಯೋಜನ ಇಲ್ಲ. ಅವ್ರ ಪ್ರಯೋಜನ ಏನಂತ ಹೇಳಿದ್ರೆ ಭೂಮಿಯನ್ನ ಒಡೆಯುವುದು, ಅದರಲ್ಲಿ ಮತ್ತೆ ಟ್ಯಾಕ್ಸ್ ಅನ್ನು ವಸೂಲು ಮಾಡಿರ್ತಕ್ಕಂಥವ್ರು ಇವತ್ತು ಎಲ್ಲಾದ್ರೂ ಸೈಟ್ ಇದ್ರೆ ಅದನ್ನ ಕಬ್ಜಾ ಮಾಡ್ಲಿಕ್ಕೆ ಹೋಗೋದು, ಎಲ್ಲಾದ್ರೂ ಸರ್ಕಾರಿ ಭೂಮಿ ಇದ್ರೆ ಅದನ್ನು ಕಬ್ಜಾ ಮಾಡಕ್ಕೆ ಹೋಗೋದು, ಮತ್ತೆ ಕಮಿಷನ್ ಹೊಡಿಲಿಕ್ಕೆ ಇವತ್ತು ಅಧಿಕಾರಿಗಳು ಜನಪ್ರತಿನಿಧಿಗಳಾಗಿ ಒಟ್ಟೊಟ್ಟಿಗಾಗಿ ಇವತ್ತು ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಓಡಾಡುವಂತಹ ಪಾದಚಾರಿಗಳಿಗೆ ಹಾಗೂ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಶಾಸಕರು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ವಚ್ಛಗೊಳಿಸಬೇಕು ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಗಣೇಶ್, ಬಾಗೇಪಲ್ಲಿ.